ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೀರ್ಘ ಶಾಂತಿ, ದೇವರ ಮಕ್ಕಳ ಶಕ್ತಿ. ಅದಕ್ಕೆ ಆಧಾರ ವಾಕ್ಯ ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 29ನೇ ವಚನ. ದೀರ್ಘ ಶಾಂತನು ಕೇವಲ ಬುದ್ಧಿವಂತನು, ಮುಂಗೋಪಿಯು ಮೂರ್ಖತನವನ್ನು ಧ್ವಜವಾಗಿ ಎತ್ತುವನು. ಪ್ರೀತಿಯುಳ್ಳ ದೇವಜನರೇ, ಇಂದಿನ ಲೋಕದಲ್ಲಿ ಎಲ್ಲವೂ ವೇಗವಾಗಿದೆ. ಜನರು ತಕ್ಷಣ ಕೋಪಗೊಳ್ತಾರೆ, ತಕ್ಷಣ ಪ್ರತಿಕ್ರಿಯಿಸ್ತಾರೆ, ತಕ್ಷಣ ತೀರ್ಪು ಕೊಡ್ತಾರೆ. ಆದರೆ ದೇವರ ವಾಕ್ಯ ನಮಗೆ ಹೇಳುತ್ತದೆ, ದೀರ್ಘ ಶಾಂತಿಯಿಂದ ಇರ್ರಿ. ಏನಿದು ದೀರ್ಘ ಶಾಂತಿ ಅಂದರೆ ದೀರ್ಘ ಸಹನೆ ಉಳ್ಳವರಾಗಿರ್ರಿ. ಪವಿತ್ರಾತ್ಮನ ಫಲಗಳಲ್ಲಿ ಒಂದು ದೀರ್ಘ ಶಾಂತಿ. ನಮ್ಮ ದೇವರ ಸ್ವಭಾವ ನಿಮಗೆ ಗೊತ್ತಿದೆಯಾ? ದೇವರ ಸ್ವಭಾವ ದೀರ್ಘ ಶಾಂತಿ ರೀ. ವಿಮೋಚನ ಕಾಂಡ 34:6ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವ ಕನಿಕರವು ದಯೆಯು ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆ ಉಳ್ಳವನು. ನಮ್ಮ ದೇವರಿಗೆ ಒಂದು ಸ್ವಭಾವ ಇದೆ, ದೀರ್ಘ ಶಾಂತನು ಅಂತೆ. ನಾವು ದೇವರ ಮಕ್ಕಳಾಗಿದ್ದರೆ ಈ ದೇವರ ಸ್ವಭಾವ ನಮ್ಮ ಜೀವನದಲ್ಲಿ ಸಹ ಇರಬೇಕು. ಕೆಲವರು ಯೋಚಿಸ್ತಾರೆ, ನಾನು ಮೌನವಾಗಿದ್ದರೆ, ದೀರ್ಘ ಶಾಂತಿಯಿಂದಿದ್ದರೆ ಜನರು ನನ್ನನ್ನು ದುರ್ಬಲನಂತೆ ಕಾಣುತ್ತಾರೆ. ದೀರ್ಘ ಶಾಂತಿ ದುರ್ಬಲತೆ ಅಲ್ಲರೇ. ಸತ್ಯವೇದ ಹೇಳುತ್ತದೆ, ಜ್ಞಾನೋಕ್ತಿ 16:32ನೇ ವಚನ, ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಅಂತೆ. ದೇವರ ಆಶೀರ್ವಾದಕ್ಕೆ ದೀರ್ಘ ಶಾಂತಿ ಬಹಳ ಅಗತ್ಯ. ಈ ಪ್ರಪಂಚದಲ್ಲಿ ಜನರು ಎಲ್ಲ ಇನ್ಸ್ಟೆಂಟಾಗಿ ತಕ್ಷಣ ಬಯಸ್ತಾರೆ. ಆದರೆ ದೇವರ ಯೋಜನೆಗಳು, ಪ್ಲ್ಯಾನ್ಗಳು ತಕ್ಷಣ ನಡೆಯುವುದಿಲ್ಲ. ಅದಕ್ಕೆ ಸಮಯವು ತೆಗೆದುಕೊಳ್ಳುತ್ತದೆ. ನೋಡ್ರಿ, ಒಬ್ಬರು ಮರವನ್ನು ನೆಟ್ಟ ಕೂಡಲೇ ಅದು ಹಣ್ಣು ಸಿಕ್ಕುವುದಿಲ್ಲ. ಏನು ಮಾಡಬೇಕ್ರಿ? ನಾವು ಕಾಯಬೇಕು. ಸ್ವಲ್ಪ ಅದು ಬೆಳೀತದೆ, ಆಮೇಲೆ ಹೂ ಬಿಡುತ್ತದೆ, ಆಮೇಲೆ ಅದು ಹಣ್ಣು ಕೊಡುತ್ತದೆ. ಹಾಗೆ ನಾವು ದೇವ ಸಮ್ಮುಖದಲ್ಲಿ ಸಹ ದೀರ್ಘ ಶಾಂತಿ ಉಳ್ಳವರಾಗಿರಬೇಕು. ಆತುರ ಪಡಬೇಡ್ರಿ. ಕೆಲವರೆಲ್ಲ ಜೀವನದಲ್ಲಿ ಮುಂದೆ ಬರಬೇಕೆಂಬುದಾಗಿ ಶಾರ್ಟ್ಕಟ್ ರೋಡ್ ನೋಡ್ತಾರೆ. ಆದರೆ ನಮ್ಮ ಜೀವಿತದಲ್ಲಿ ನಾವೇನು ಮಾಡಬೇಕಂತ ಹೇಳಿದ್ರೆ, ಶಾರ್ಟ್ಕಟ್ಟನ್ನು ನೋಡಬಾರದು. ಕಷ್ಟ ಬಂದಾಗ ಆತುರ ಪಡಬೇಡಿ. ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಆಲೋಚನೆ ಕೇಳ್ರಿ, ಸ್ವಾಮಿ ನಾನು ಏನು ಮಾಡಲಿ? ದೇವರ ಆಶೀರ್ವಾದ ಸರಿಯಾದ ಸಮಯದಲ್ಲಿ ಬರ್ತದೆ. ಕೋಪದ ಸಮಯದಲ್ಲಿ ಅಥವಾ ನಮಗೆ ಅಸಮಾಧಾನ, ದೀರ್ಘ ಶಾಂತಿ ಇಲ್ಲದ ಸಮಯದಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳು ತಪ್ಪಾದ ತೀರ್ಮಾನ ಆಗಿರುತ್ತದೆ. ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ತಾಳ್ಮೆಯಿಂದಿರ್ರಿ, ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರ್ರಿ. ಸ್ತೋತ್ರ. ದೀರ್ಘ ಶಾಂತಿ ದೇವರ ಮಕ್ಕಳ ಶಕ್ತಿಯಾಗಿದೆ. ಹಾಗಾದರೆ ದೇವರೇ, ನನಗೆಲ್ಲ ವಿಷಯಗಳಲ್ಲಿ ಕೂಡ ದೀರ್ಘ ಶಾಂತಿಯಿಂದ ಕಾಯಲಿಕ್ಕೆ ನನಗೆ ಕೃಪೆ ಕೊಡ್ರಿ. ನಾನು ಅವಸರ ಪಡಬಾರದು, ನಿಮ್ಮ ಸಮ್ಮುಖದಲ್ಲಿ ಕಾಯಬೇಕೆಂಬುದಾಗಿ ಹೇಳೋಣ. ದೇವರು ನಮಗೆ ಕೃಪೆಯನ್ನು ಕೊಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಅನುದಿನವೂ ನಮ್ಮ ಜೊತೆಯಲ್ಲಿ ನೀನು ಮಾತನಾಡಲಿಕ್ಕೆ ಬಯಸುವ ದೇವರು ಸ್ವಾಮಿ, ಈ ಸಮಯದಲ್ಲಿ ಕೂಡ ನಿನ್ನ ವಚನ ಕೇಳಿದ ಹಾಗೆ ದೀರ್ಘ ಶಾಂತಿಯಿಂದ ನಾವು ವರ್ತಿಸುವಂತೆ, ದೀರ್ಘ ಶಾಂತಿಯನ್ನು ದೇವರೇ ನಾವು ಸ್ವಾಮಿ ಅದಕ್ಕಾಗಿ ಕಾದು ಕುಳಿತುಕೊಳ್ಳಬೇಕಪ್ಪ. ನೀವೇ ನಮಗೆ ಸಹಾಯ ಮಾಡಿರಿ. ಯಾವುದೆಲ್ಲ ಬದಲಾಗಬೇಕು ಬದಲಾಯಿಸ್ರಿ. ಯಾವುದೆಲ್ಲ ಕಾರ್ಯಗಳಲ್ಲಿ ದೇವರೇ ನಮ್ಮನ್ನು ನೀವು ಮುನ್ನಡೆಸಲಿಕ್ಕೆ ಇಷ್ಟವುಳ್ಳವರಾಗಿದ್ದೀರೋ ನೀವು ನಡೆಸ್ರಿ ಸ್ವಾಮಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ, ಆಶೀರ್ವಾದ ಮಾಡಿರಿ, ಕೃಪೆಯಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ದೀರ್ಘ ಶಾಂತಿ ಉಳ್ಳವರಾಗಿರೋಣ, ದೀರ್ಘ ಶಾಂತಿಯಿಂದ ಜೀವಿಸೋಣ. ದೇವರು ನಮಗೆ ಕೃಪೆಯನ್ನು, ಬಲವನ್ನು ಅನುಗ್ರಹಿಸಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ
ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.